ರೈಟಿಂಗ್ ಇರಲಿಲ್ಲ, ಮಾತಿನಲ್ಲಿ ಇರುತ್ತು. ಈಗ ನಮ್ಮ ತಂಡ ದಯವಿಟ್ಟು ನಮ್ಮ ನೌಕರರು, ನನ್ನ ಹಿತೈಷಿಗಳು ನಾನು ಆಗಬೇಕು ಅಂತ ಯಾರು ಇಷ್ಟಪಟ್ಟಿದ್ರಿ, ನೀವೆಲ್ಲರ ಸಹಕಾರ, ನಾನು ಶ್ರೀನಿವಾಸನ ಅಧ್ಯಕ್ಷರು ಮಾಡಿದ್ರೆ ನಾನೇ ಅಧ್ಯಕ್ಷ ಅನ್ನೋ ಭಾವನೆಯಿಂದ ನಮ್ಮನ್ನು ಬೆಂಬಲಿಸಿ ಅಂತ ಕೋರ್ತೀನಿ. ಹಾಗೆ ನನ್ನ ಸಮಸ್ತ ನೌಕರರಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ನಾನು ಯಾವುದೇ ಪೋಸ್ಟನ್ನು ನಿರೀಕ್ಷೆಯಲ್ಲಿಲ್ಲ. ಅದು ನನ್ನನ್ನು ಗೌರವಾಧ್ಯಕ್ಷರನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಅವರನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹುದ್ದೆಗೂ ನಾನು ಬೇಡ, ಬೇರೆ ಹೊಸೊಬ್ಬರಿಗೆ ಕೊಡಬೇಕು ಅನ್ನೋ ಒಂದು ಅವಕಾಶವನ್ನು ಹೇಳಿದ್ದೀನಿ. ಇಲ್ಲ, ನೀನು ಅಧ್ಯಕ್ಷ ಆದರೆ ಗೌರವಾಧ್ಯಕ್ಷ ಆದರೆ ಮಾತ್ರ ನಾನು ಅಧ್ಯಕ್ಷಗಿರಿಗೆ ನನ್ನೊಂದು ಕೋರಿಕೆ ಅಂತ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಒಪ್ಪಿದ್ದೀನಿ. ನಮ್ಮ ತಂಡದಿಂದ ಮಧು ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಅಧ್ಯಕ್ಷರಿಂದ ಪರಾಜಿತಗೊಂಡಿದ್ದರು. ಅವನ ವಿರುದ್ಧವಾಗಿ ನಾನು ಇದ್ದೆ, ನಿಮ್ಗೆ ಗೊತ್ತಿರಬೇಕು. ಈಗ ಅವನ ಸೋದರ ಅವನು ಖಜಾಂಚಿ ಸ್ಥಾನಕ್ಕೆ ಅವನು ನಿಲ್ಲಲ್ಲ ಅಂತ ಇದ್ದದ್ದು ನನಗೆ ನೀನು ನಿಲ್ಲಬೇಕು ಅನ್ನೋ ಒಂದು ಒತ್ತಾಯಪೂರ್ವಕವಾಗಿ ನಮ್ಮ ತಂಡದಲ್ಲಿ ನಿಲ್ಲಬೇಕು ಅಂತ ಅವನನ್ನು ಸಹ ಅವನದು ಒಂದು KJD ಆಫೀಸು, ಅವನು ಪ್ರತಿಯೊಬ್ಬ ಸರ್ಕಾರಿ ನೌಕರರ ನಾಡಿ ಮಿಡಿತ, ಅವನಲ್ಲಿ ಇಲಾಖೆಯ ಪ್ರತಿಯೊಬ್ಬರು ಅವನ ಜೊತೆ ಹೋಗಬೇಕಾಗೋದು ಒಂದು ಇರುತ್ತೆ. ಅವನು ಒಳ್ಳೆಯ ಆಯ್ಕೆಯನ್ನು ಮಾಡಿದ್ದೀವಿ ಅಂತ ನಮ್ಮ ಭಾವನೆ. ಹಾಗೆ ನಮ್ಮ ರಾಜಣ್ಣವರು ಕೋರ್ಟಲ್ಲಿ ಅನೇಕ ಪರವಾಗಿ, ನಿಷ್ಠುರವಾಗಿ, ನೇರವಾಗಿ, ಯಾವುದೇ ಥರವಾದ ಒಂದು ವಿಧಿ ಇಲ್ಲದಂಗೆ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ಪ್ರಾಮಾಣಿಕ. ನಮ್ಮದು ಸಾಮಾಜಿಕ ನ್ಯಾಯದಡಿಯಲ್ಲಿ ನಾವು ಇವನ್ನ ಹುದ್ದೆಯನ್ನು 3 ಆಯ್ಕೆ ಮಾಡಿದ್ದೀವಿ. ಅವರಿಗೆ ರಾಜ್ಯ ಪರಿಷತ್ ಸದಸ್ಯರಾಗಿ ನಮ್ಮ ತಂಡದಿಂದ ನನ್ನ ನೇತೃತ್ವದಲ್ಲಿ ಶ್ರೀನಿವಾಸ್ ಅವರು ಮತ್ತು ನಮ್ಮ ಮಧು ಅವರು ಮತ್ತು ನಮ್ಮ ರಾಜಣ್ಣನವರು ಇವರು ಈ ತಂಡವನ್ನು ಬಿಂಬಿಸ್ತಾರೆ. ಸಮಸ್ತ 74 ಜನ ನಿರ್ದೇಶಕರಲ್ಲಿ ಮನವಿ, ತಾಲೂಕಾಧ್ಯಕ್ಷರಲ್ಲಿ ಮನವಿ, ನಮ್ಮ ತಂಡವನ್ನು ಬೆಂಬಲಿಸಿ. ಸ್ವಾಭಿಮಾನದ ತಂಡ ಭಾಳ, ನಮ್ಮ ಸ್ವಾಭಿಮಾನ ತಂಡಕ್ಕೆ ಯಾವುದೇ ಥರವಾದ ನಿಮಗೆ ನೋವು ಮಾಡೋದಕ್ಕೆ ಈಗ ಏನೇನು ಕೆಲಸಗಳು ಬಾಕಿ ಇದೆ, ನಾವು ಮಾಡಬೇಕಾದ್ರೆ ಏನಿದೆ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರುಗಳು ಮಾಡ್ತಾರೆ. ಅವರಿಗೆ ನಾನು ಕೆಲವು ಕಂಡೀಷನ್ನು ಮಾಡಿದ್ದೀನಿ. ಅವರು ಕಳೆದ ಸಾಲಿನಲ್ಲಿ ಏನೇನಾಗಿಲ್ಲ ಅಂತ ಅವರ ವಿರುದ್ಧನೇ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾಗ ಹೇಳಿದ್ದಾರೆ ಏನೇನು ಅಂತ ನಿಮ್ಮ ಪತ್ರಿಕೆಯಲ್ಲಿ ಮಾತಾಡಿದ್ದಾರೆ. ಅವೆಲ್ಲನೂ ನಿರ್ವಹಿಸಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಈಗ ನಿಮ್ಮ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಈಗಲೇ ಹಿಂದಿನ ಅಧ್ಯಕ್ಷರ ಲೋಪದಿಂದ ನನಗೆ ಅಧಿಕಾರ ವಂಚಿತ ಆಗಿರೋದನ್ನು ಇದರಿಂದ ನಾವು ಭಗವಂತನಲ್ಲಿ, ನಮ್ಮ ದೇವರಲ್ಲಿ ಯಾರಿಗೆ ಇರಲ್ಲ ಅಂದರೆ ಮೇಲೊಬ್ಬ ಭಗವಂತ ಅಂತಿದ್ದಾನೆ. ದೇವರನ್ನು ನಾನು ಯಾರಿಂದ ಕಣ್ಣಿಂದಲೂ ನೋಡಿಲ್ಲ. ಈ ಪ್ರೆಸ್ ಮೀಟ್ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸರ್ನ ದರ್ಶನ ಮಾಡಿಕೊಂಡು ನಾಳೆ ನಾಮಿನೇಷನ್ ಮಾಡೋಕ್ಕೆ ಇದೇ ಅಧ್ಯಕ್ಷರಿಗೆ ಶ್ರೀನಿವಾಸ್ ಅವರಿಗೆ ನಾನೇ ಸೂಚಕನಾಗಿ ಸರಿ ಆಗೋಕ್ಕೆ ಸಂಪೂರ್ಣವಾದ ಒಪ್ಪಿಗೆಯನ್ನು ಕೊಟ್ಟಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ನಮ್ಮ ತಪ್ಪುಗಳಿದ್ದರೆ ನೇರವಾಗಿ ನೀವು ಕಲಿಸಿ ನಮಗೆ ಮಾರ್ಗದರ್ಶನ ನೀಡಿ ಅಂತ ಹೇಳ್ತಾ, ಈಗ ನಮ್ಮ ತಂಡದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಮ್ಮ ಪ್ರದೀಪ್ ಕುಮಾರ್ ಅವರು ನಮ್ಮ ತಂಡವನ್ನು ನನ್ನ ನೇತೃತ್ವವನ್ನು ಅಧ್ಯಕ್ಷ ಮಾಡಬೇಕು ಅನ್ನೋ ಉದ್ದೇಶ ಕಳೆದ 1 ವರ್ಷದಿಂದ ನಾನು ವಂಚಿತ ಆಗೋ ಉದ್ದೇಶದಿಂದ ಅವರು ನನ್ನ ನೇತೃತ್ವವನ್ನು ವಹಿಸಿದ್ರು. ನಾನು ಕಳೆದ ಬಾರಿ ತಂಡವನ್ನು ನಾನು ಕಟ್ಟಿದ್ದೆ. ಈ ಸರಿ ತಂಡ ನನ್ನ ಅಧ್ಯಕ್ಷ ಆಗಬೇಕು ಅಂತ ಮಾಡೋದು, ನಾನು ಒಬ್ಬರನ್ನೂ ಕ್ಯಾಂಡಿಡೇಟ್ಗಳನ್ನು ನಾನು ಇಂಥನೇ ಮಾಡಬೇಕು ಅನ್ನೋ ಕಂಡೀಷನ್ ಮಾಡೋಣ. ಪ್ರತಿಯೊಂದು ನನ್ನ ಇಲಾಖೆಯಲ್ಲಿರ್ತಕ್ಕಂಥ ಡೈರೆಕ್ಟರ್ ಮಾಡೋಕ್ಕೆ ಸಂಪೂರ್ಣ ಜವಾಬ್ದಾರಿ ಅವರು ತಗೊಂಡಿದ್ರು. ಇವತ್ತು ತಂಡ ಕಟ್ಟಿದ್ದಾರೆ. ಅವರು ಸಂಪೂರ್ಣವಾದ ಒಪ್ಪಿಗೆಯನ್ನು ನೀನು ತಗೊಳ್ಳೋ ನಿರ್ಧಾರಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದರು. ಅವರೂ ಸಲಹೆ ಕೊಟ್ಟಿದ್ದಾರೆ. ಆಯಿತಾ, ನಮ್ಮ ರಘು ಅವರು ನಮಗೆ ಸಂಪೂರ್ಣ ಸಹಕಾರ ನನ್ನ ತಂಡದಲ್ಲಿ ಅವರಿದ್ದರು. ಅವರಿಬ್ಬರು ಯಾವುದೇ ಹುದ್ದೆಗಳ ಆಕಾಂಕ್ಷಿಗಳಲ್ಲ. ಮುಂದೆ ವಿವೇಚನಾ ಕೊಠಡಿಯಲ್ಲಿರ್ತಕ್ಕಂಥ ಬಾಕಿ ಹುದ್ದೆಗಳನ್ನು ಅಧ್ಯಕ್ಷರು ಮತ್ತು ನಾನು ಈ ತಂಡದ ನೇತೃತ್ವ ವಿಷಯದಿಂದ ತಂಡ ತಗೊಂಡು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯದಲ್ಲಿ ಅವರ